ನಮಸ್ಕಾರ GDS ಬಂಧುಗಳೇ, ಹಾಗೆ ಪೋಸ್ಟ್ಮ್ಯಾನ್ ಮತ್ತು MTS ಬಂಧುಗಳೇ. ಕರ್ನಾಟಕ ಪೋಸ್ಟಲ್ ಸರ್ಕಲ್ನ ಪೋಸ್ಟಲ್ ಅಸಿಸ್ಟೆಂಟ್ ಸಾರ್ಟಿಂಗ್ ಅಸಿಸ್ಟೆಂಟ್ 2025ರ ನೋಟಿಫಿಕೇಷನ್ ಹೊರಬಿದ್ದಿದೆ. ಈ ವಿಡಿಯೋದಲ್ಲಿ ನೋಟಿಫಿಕೇಷನ್ನಲ್ಲಿರುವಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾ ಹಾಗೆ ನಿಮ್ಮ ಪರೀಕ್ಷಾ ಸಿಲೆಬಸ್ ಮತ್ತು ಪರೀಕ್ಷಾ ದಿನಾಂಕಗಳ ಬಗ್ಗೆ ಕ್ವಿಕ್ಕಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. CPMG ಕರ್ನಾಟಕ ಪೋಸ್ಟಲ್ ಸರ್ಕಲ್ ಹೊರಡಿಸಿರುವಂತಹ ನೋಟಿಫಿಕೇಷನನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಇದರಲ್ಲಿ ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ LDCE ಫಾರ್ ಪ್ರಮೋಷನ್ ಟು ದ ಕೆಡ್ರೆ ಆಫ್ ಪೋಸ್ಟಲ್ ಅಸಿಸ್ಟೆಂಟ್ ಆ್ಯಂಡ್ ಸಾರ್ಟಿಂಗ್ ಅಸಿಸ್ಟೆಂಟ್ ಫ್ರಮ್ ಎಲಿಜಿಬಲ್ ಆಫೀಸಿಯಲ್ಸ್ ಫಾರ್ ದ ವೇಕೆನ್ಸಿ ಇಯರ್ 2025 ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ಕೆಳಗಡೆ ಗಮನಿಸಬಹುದು, ಪರೀಕ್ಷಾ ದಿನಾಂಕವನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ. Examination for the vacancy year to be held on July 20, 2025 ಸಂಡೇ ಅಂತ ಕೊಟ್ಟಿದ್ದಾರೆ. 20 ಜುಲೈ 2025 ಭಾನುವಾರದಂದು ನಿಮ್ಮ ಪರೀಕ್ಷೆ ನಡೆಯಲಿಕ್ಕಿದೆ. ಇನ್ನು ಪರೀಕ್ಷೆಗೆ ಸಂಬಂಧಿಸಿದ ಪ್ರಮುಖ ದಿನಾಂಕಗಳನ್ನು ನೋಡುವುದಾದರೆ, ಡೇಟ್ ಆಫ್ ನೋಟಿಫಿಕೇಷನ್ ಇದು 9/6/2025ಕ್ಕೆ ಈಗಾಗಲೇ ನೋಟಿಫಿಕೇಷನ್ ಹೊರಬಿದ್ದಿದೆ. ಇನ್ನು ಲಾಸ್ಟ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಎಟ್ ಡಿವಿಷನಲ್ ಆಫೀಸ್, ಅಂದರೆ ನಿಮ್ಮ ಅರ್ಜಿಗಳು ಅಪ್ಲಿಕೇಶನ್ಗಳು DOಕ್ಕೆ ಡಿವಿಷನಲ್ ಆಫೀಸ್ಗೆ ತಲುಪಲಿಕ್ಕೆ 2/7/2025 ಕೊನೆಯ ದಿನಾಂಕ. ಇನ್ನು ಡಿವಿಷನಲ್ ಆಫೀಸಿಂದ ರೀಜನಲ್ ಆಫೀಸ್ಗೆ ನಿಮ್ಮ ಅರ್ಜಿಗಳು 7/7/2025 ಸೋಮವಾರದ ಒಳಗೆ ತಲುಪಬೇಕು. ಹಾಗೆ ರೀಜನಲ್ ಆಫೀಸಿಂದ ಸರ್ಕಲ್ ಆಫೀಸ್ಗೆ ಅವುಗಳು 8/7/2025 ಒಳಗೆ ತಲುಪಬೇಕು. ಇನ್ನು ಇಶ್ಯೂ ಆಫ್ ಅಡ್ಮಿಟ್ ಕಾರ್ಡ್ ಬೈ ಸರ್ಕಲ್ ಆಫೀಸ್, ರೀಜನಲ್ ಆಫೀಸ್ ಆರ್ ಡಿವಿಷನಲ್ ಆಫೀಸ್ ಟು ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಅಂದರೆ ನಮ್ಮ ಅಡ್ಮಿಟ್ ಕಾರ್ಡ್ ಅಥವಾ ಹಾಲ್ ಪರ್ಮಿಟನ್ನು 14/7/2025 ಸೋಮವಾರದ ಹೊತ್ತಿಗೆ ನಿಮಗೆ ಒದಗಿಸಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಡೇಟ್ ಆಫ್ ಎಕ್ಸಾಮಿನೇಷನನ್ನು ನೋಡೋದಾದರೆ 20 ಜುಲೈ 2025 ಭಾನುವಾರದಂದು ನಿಮ್ಮ ಪರೀಕ್ಷಾ ದಿನಾಂಕ ಇರ್ತದೆ ಅಂತ ಈ ನೋಟಿಫಿಕೇಷನ್ನಲ್ಲಿ ಕೊಡಲಾಗಿದೆ. ಇನ್ನು ಕೆಳಗಡೆ ಎಕ್ಸಾಮ್ ವಿಲ್ ಕಮೆನ್ಸ್ ಎಕ್ಸಾಕ್ಟ್ಲಿ ಎಟ್ 10 AM ಇನ್ ಆಲ್ ಸೆಂಟರ್ಸ್ ಆಫ್ ದ ಸರ್ಕಲ್, ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ನಿಮ್ಮ ಪರೀಕ್ಷೆಗಳು ಪ್ರಾರಂಭ ಆಗಲಿವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ವೇಕೆನ್ಸಿ ಪೊಸಿಷನ್ ಅಥವಾ ಎಷ್ಟು ಹುದ್ದೆಗಳು ಇಲ್ಲಿ ನಿಮಗೆ ಲಭ್ಯವಿದೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಸರ್ಕಲ್ ಆಫೀಸ್ ಮತ್ತು ರೀಜನಲ್ ಆಫೀಸ್ ಹಾಗೆ ಇತರ ಎಲ್ಲ ಪೋಸ್ಟ್ ಆಫೀಸ್ಗಳನ್ನು ಸೇರಿಸಿ ವಿಸುವಲಿ ಹ್ಯಾಂಡಿಕ್ಯಾಪ್ಡ್ PWD ವೇಕೆನ್ಸಿಗಳು ಇವುಗಳನ್ನೆಲ್ಲ ಸೇರಿಸಿ ಒಟ್ಟು 127 ಪೋಸ್ಟಲ್ ಅಸಿಸ್ಟೆಂಟ್ ಹುದ್ದೆಗಳು ನಿಮಗೆ ಇಲ್ಲಿ ಲಭ್ಯ ಇದೆ. ಹಾಗೆ ಇನ್ನು RMS ಕಡೆ ನೋಡೋದಾದರೆ, ಸಾರ್ಟಿಂಗ್ ಅಸಿಸ್ಟೆಂಟ್ ಹುದ್ದೆಗಳನ್ನು ನೋಡೋದಾದರೆ ಒಟ್ಟು 10+1 11 SA ಹುದ್ದೆಗಳು, ಸಾರ್ಟಿಂಗ್ ಅಸಿಸ್ಟೆಂಟ್ ಹುದ್ದೆಗಳು ಸಹಿತ ಲಭ್ಯವಿದೆ. ಹೀಗೆ ಒಟ್ಟು 138 ಅಂದರೆ ಹತ್ರ 140ರಷ್ಟು ವೇಕೆನ್ಸಿಗಳು ನಿಮಗೆ ಇಲ್ಲಿ ಲಭ್ಯ ಇದೆ. ಇನ್ನು ಕೆಳಗಡೆ ಕ್ಯಾಡರ್ ವೈಸ್ ವೇಕೆನ್ಸಿ ಅಂಡರ್ ಆಲ್ ಪೋಸ್ಟಲ್ ಅಸಿಸ್ಟೆಂಟ್ ಸಾರ್ಟಿಂಗ್ ಅಸಿಸ್ಟೆಂಟ್ ಕ್ಯಾಡರ್ಸ್ ನೋಟಿಫೈಡ್ ಅಬೌವ್ ಈಸ್ ಟೆಂಟೇಟಿವ್ ಆ್ಯಂಡ್ ಸಬ್ಜೆಕ್ಟ್ ಟು ರಿವಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ವೇಕೆನ್ಸಿಗಳು ತಾತ್ಕಾಲಿಕ, ಅಂದರೆ ಇದರಲ್ಲಿ ಪರಿಷ್ಕರಣೆ ಆಗ್ಬೋದು, ವೇಕೆನ್ಸಿ ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಥವಾ ಅರ್ಹತಾ ಷರತ್ತುಗಳನ್ನು ನೋಡೋದಾದರೆ, ಇಲ್ಲಿ 2-3 ಅರ್ಹತಾ ಷರತ್ತುಗಳನ್ನು ಕೊಟ್ಟಿದ್ದಾರೆ. ಕ್ಯಾಟಗರಿ ಎನಲ್ಲಿ ನೀವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರೋದಿಷ್ಟೇ, ನೀವು ಪೋಸ್ಟ್ ಮ್ಯಾನ್ ಆಗಿದ್ದರೆ 3 years ಆಫ್ ರೆಗ್ಯುಲರ್ ಸರ್ವಿಸ್, ಅಂದರೆ 1/1/2025ಕ್ಕೆ 3 ವರ್ಷ ರೆಗ್ಯುಲರ್ ಸರ್ವಿಸನ್ನು ನೀವು ಪೋಸ್ಟ್ ಮ್ಯಾನ್ ಆಗಿ ಕಂಪ್ಲೀಟ್ ಮಾಡಿದ್ದರೆ ನೀವು ಪರೀಕ್ಷೆಗೆ ಅರ್ಹರಾಗಿರ್ತೀರಿ. ಪೋಸ್ಟಲ್ ಅಸಿಸ್ಟೆಂಟ್ ಸಾರ್ಟಿಂಗ್ ಅಸಿಸ್ಟೆಂಟ್ ಪರೀಕ್ಷೆಗೆ ನೀವು ಕುಳಿತುಕೊಳ್ಳಬಹುದು. ಹಾಗೆಯೇ MTS ಸಿಬ್ಬಂದಿಗಳು ಜನವರಿ 1, 2025ಕ್ಕೆ ನೀವು 5 ವರ್ಷಗಳ ಸರ್ವಿಸನ್ನು ಕಂಪ್ಲೀಟ್ ಮಾಡಿದ್ದರೆ ನೀವು ಪೋಸ್ಟಲ್ ಅಸಿಸ್ಟೆಂಟ್ ಸಾರ್ಟಿಂಗ್ ಅಸಿಸ್ಟೆಂಟ್ ಪರೀಕ್ಷೆಗಳಿಗೆ ಅರ್ಹರಾಗಿರ್ತೀರಿ. ಇನ್ನು ಕ್ಯಾಟಗರಿ ಬಿನ ಅರ್ಹತಾ ಷರತ್ತುಗಳನ್ನು ನೋಡೋದಾದರೆ, ಉದಾಹರಣೆಗೆ ನೀವು ಪೋಸ್ಟ್ ಮ್ಯಾನ್ ಆಗಿ 3 ವರ್ಷ ಕಂಪ್ಲೀಟ್ ಮಾಡಿಲ್ಲ, 2 ವರ್ಷ ಸರ್ವಿಸ್ ಮಾಡಿದ್ದೀರಿ. ಅಂಥ ಸಂದರ್ಭದಲ್ಲಿ ನೀವು GDS ಆಗಿ 6 ವರ್ಷಗಳನ್ನು ಕಂಪ್ಲೀಟ್ ಮಾಡಿದರೆ
ಒಟ್ಟು 6 + 2 8 ವರ್ಷಗಳನ್ನು ನೀವು ಕಂಪ್ಲೀಟ್ ಮಾಡಿದಾಗ ಆಗುತ್ತೆ. ಆಗ ನೀವು ಈ ಪೋಸ್ಟಲ್ ಅಸಿಸ್ಟೆಂಟ್ ಪರೀಕ್ಷೆಗೆ ಕುಳಿತುಕೊಳ್ಳಲು ಅರ್ಹರಾಗ್ತೀರಿ. ಆದರೆ ಬಿ ಕ್ಯಾಟಗರಿಯಲ್ಲಿ ಬರ್ತೀರಿ, ನೀವು ಎ ಕ್ಯಾಟಗರಿಯಲ್ಲಿ ಬರಲ್ಲ. ಇನ್ನು ನೀವೇನಾದರೂ MTS ಆಗಿ 4 ವರ್ಷ ಸರ್ವಿಸ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಆವಾಗ ಅದರ ಜೊತೆಗೆ ನೀವು GDS ಆಗಿ ಸಹಿತ 4 ವರ್ಷ ಸೇವೆಯನ್ನು ಸಲ್ಲಿಸಿದರೆ ಟೋಟಲ್ 8 ವರ್ಷ ಆಗುತ್ತೆ. ಆವಾಗಲೂ ಸಹಿತ ನೀವು ಈ ಪೋಸ್ಟಲ್ ಅಸಿಸ್ಟೆಂಟ್ ಪರೀಕ್ಷೆಗಳಿಗೆ ಅರ್ಹರಾಗ್ತೀರಿ. ಆದರೆ ಬಿ ಕ್ಯಾಟಗರಿಯಲ್ಲಿ, ಎ ಕ್ಯಾಟಗರಿಯಲ್ಲಿ ಅಲ್ಲ. ಮೊದಲು ಆದ್ಯತೆಯನ್ನು ಎ ಕ್ಯಾಟಗರಿಯ ಅಭ್ಯರ್ಥಿಗಳಿಗೆ ನೀಡಲಾಗ್ತದೆ. ಎ ಕ್ಯಾಟಗರಿಯ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡಿ ಇನ್ನೂ ಎಲಿಜಿಬಲ್ ಅಭ್ಯರ್ಥಿಗಳು ಇಲ್ಲದೇ ಇದ್ದರೆ, ವೇಕೆನ್ಸಿಗಳು ಉಳಿದರೆ ಅದನ್ನು ಬಿ ಕ್ಯಾಟಗರಿಯವರಿಗೆ ಫಾರ್ವರ್ಡ್ ಮಾಡಲಾಗ್ತದೆ. ಆವಾಗ ಬಿ ಕ್ಯಾಟಗರಿಯವರಿಗೆ ಅವಕಾಶ ಸಿಗುವ ಸಾಧ್ಯತೆ ಇರ್ತದೆ. ಇನ್ನು ಇಲ್ಲಿ ಕ್ರೂಷಿಯಲ್ ಡೇಟನ್ನು ಕೊಟ್ಟಿದ್ದಾರೆ. ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಎಲಿಜಿಬಿಲಿಟಿ ಆಫ್ ಸರ್ವಿಸ್ ಕಂಡೀಷನ್ ಶಾಲ್ ಬಿ ಆ್ಯಸ್ ಆನ್ 1/1/2025 ಅಂದರೆ 1 ಜನವರಿ 2025ಕ್ಕೆ ಈ ಸರ್ವಿಸ್ ಅವಧಿ ಅನ್ವಯ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಇನ್ನು ನೋಟಿಫಿಕೇಷನ್ನಲ್ಲಿನ ಇನ್ನೊಂದು ಪ್ರಮುಖ ಅಂಶವನ್ನು ಗಮನಿಸೋದಾದರೆ, ದ ಕಾಂಪೊನೆಂಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಪೇಪರ್ 2 ಹ್ಯಾಸ್ ಬಿನ್ ರಿಮೂವ್ಡ್ ವೈಡ್ ಲೆಟರ್ ನಂಬರ್ 17/8/2018 SPN 1 ಡೇಟೆಡ್ 29/5/2024 ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಸ್ಥಳೀಯ ಭಾಷೆ ಅಥವಾ ಲೋಕಲ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತಹ ಪೇಪರ್ 2 ಏನಿತ್ತು ಅದಕ್ಕೆ ಸಂಬಂಧಿಸಿದಂಥ ಒಂದು ವಿಷಯ. ಇದರಲ್ಲಿ ಪೇಪರ್ 2ನಲ್ಲಿ ಒಂದು 30 ಶಬ್ದಗಳನ್ನು ಕೊಟ್ಟು ಅದನ್ನು ಭಾಷಾಂತರ ಮಾಡಲಿಕ್ಕೆ ಕೊಡ್ತಾಯಿದ್ರು. ಆಮೇಲೆ ಪತ್ರಲೇಖನ ಮತ್ತು ಪ್ರಬಂಧ ಬರಲಿಕ್ಕೆ ಇರ್ತಾಯಿತ್ತು. ಸೊ ಅದನ್ನು ರಿಮೂವ್ ಮಾಡಿದ್ದಾರೆ. ಅದನ್ನು ಕಳೆದ ವರ್ಷವೇ ರಿಮೂವ್ ಮಾಡಿದ್ದಾರೆ. ಕಳೆದ ವರ್ಷ ಸಹಿತ ಅದು ಇರಲಿಲ್ಲ. ಈ ವರ್ಷ ಸಹಿತ ಈ ಲೋಕಲ್ ಲ್ಯಾಂಗ್ವೇಜ್ ಪೇಪರು ನಿಮಗೆ ಇರುವುದಿಲ್ಲ. ಇಲ್ಲಿ ನಿಮಗೆ ಪೇಪರ್ 1 ಮತ್ತು ಟೈಪಿಂಗ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ 2 ಮಾತ್ರ ಇರುತ್ತೆ. ಇನ್ನು ಕೊನೆಯದಾಗಿ ನಿಮ್ಮ ಸಿಲೆಬಸ್ಸನ್ನು ಒಮ್ಮೆ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ನಿಮಗೆ ಇಲ್ಲಿ ಪ್ರಮುಖವಾಗಿ 2 ಹಂತಗಳಲ್ಲಿ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಮೊದಲ ಹಂತದಲ್ಲಿ ರಿಟನ್ ಟೆಸ್ಟನ್ನು ನಡೆಸಲಾಗುತ್ತೆ. ಹಾಗೆ 2ನೇ ಹಂತದಲ್ಲಿ ಟೈಪಿಂಗ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ ಅಥವಾ ಕಂಪ್ಯೂಟರ್ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಹೀಗೆ 2 ಹಂತಗಳಲ್ಲಿ ನಿಮ್ಮ ಪರೀಕ್ಷೆ ನಡೆಯುತ್ತೆ. ಪೇಪರ್ 1 ಇದು ರಿಟನ್ ಟೆಸ್ಟ್ ಆಗಿರುತ್ತೆ. ಇದರಲ್ಲಿ 100 ಪ್ರಶ್ನೆಗಳಿರುತ್ತೆ. ಇದಕ್ಕೆ ನಿಮಗೆ 2 ತಾಸು ಅಥವಾ 120 ನಿಮಿಷ ಸಮಯಾವಕಾಶವನ್ನು ನೀಡಲಾಗುತ್ತೆ. ಪೇಪರ್ 1ರಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಅಂತ 2 ಭಾಗ ಇರುತ್ತೆ. ಪಾರ್ಟ್ ಎನಲ್ಲಿ ಪೋಸ್ಟ್ ಆಫೀಸ್ ಗೈಡ್ಗಳು ಮತ್ತು ಪೋಸ್ಟಲ್ ಮ್ಯಾನ್ಯಲ್ಸ್ಗಳಿಗೆ ಸಂಬಂಧಿಸಿದ 50 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಪ್ರತಿ ಪ್ರಶ್ನೆಗೆ 1 ಅಂಕಗಳು. ಹೀಗೆ 50 ಅಂಕಗಳ ಇದು ಪಾರ್ಟ್ ಎ ಪತ್ರಿಕೆ ಆಗಿರ್ತದೆ. ಹಾಗೆ ಪಾರ್ಟ್ ಬಿನಲ್ಲಿ ಅಲ್ಲಿ ಸಹಿತ 50 ಪ್ರಶ್ನೆಗಳಿರುತ್ತೆ, 50 ಅಂಕಗಳು. ಪಾರ್ಟ್ ಬಿನಲ್ಲಿ ಜನರಲ್ ನಾಲೆಜ್ ಮತ್ತು ಮ್ಯಾಥಮೆಟಿಕ್ಸ್ ಹಾಗೆ ರೀಸನಿಂಗ್ ಮತ್ತು ಅನಾಲಿಟಿಕಲ್ ಅಬಿಲಿಟಿಗೆ ಸಂಬಂಧಪಟ್ಟಂತಹ 50 ಪ್ರಶ್ನೆಗಳನ್ನು ಕೇಳ್ತಾರೆ. ಹೀಗೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಸೇರಿ 100 ಪ್ರಶ್ನೆಗಳು ಆಗುತ್ತೆ. ಇನ್ನು ಪಾರ್ಟ್ ಎನಲ್ಲಿ ನಿಮಗೆ ಯಾವ್ಯಾವ ಭಾಗದಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನೋಡಿದರೆ, ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಇದರಲ್ಲಿ ಟೆಲಿಗ್ರಾಫಿಕ್ ಮನಿ ಆರ್ಡರ್ ಈ ಒಂದು ಚಾಪ್ಟರ್ನ ಹೊರತುಪಡಿಸಿ ಉಳಿದ ಎಲ್ಲ ಚಾಪ್ಟರ್ಗಳು ಬೀಳುತ್ತೆ. ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1ರಿಂದ 10 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 2 ಇದರಲ್ಲಿ ಬ್ರಿಟಿಷ್ ಆ್ಯಂಡ್ ಐರಿಷ್ ಪೋಸ್ಟಲ್ ಆರ್ಡರ್ ಈ ಒಂದು ಚಾಪ್ಟರನ್ನು ಕೇಳೋದಿಲ್ಲ. ಇದನ್ನು ಬಿಟ್ಟು ಉಳಿದೆಲ್ಲ ಚಾಪ್ಟರ್ಗಳು ಬರುತ್ತೆ. ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 2 ಇದರಿಂದ 10 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಬೇಸಿಕ್ ಟರ್ಮಿನಾಲಜೀಸ್ ರಿಲೇಟೆಡ್ ಟು IT ಮಾಡರ್ನೈಜೇಷನ್ ಪ್ರಾಜೆಕ್ಟ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಇದರಲ್ಲಿ ಇವಾಗ IT 2.0 ಏನು ಬಂದಿದೆ ಇದು ಸಹಿತ ಇನ್ಕ್ಲೂಡ್ ಆಗುತ್ತೆ. ಅದು ಸಹಿತ IT ಮಾಡರ್ನೈಜೇಷನ್ ಪ್ರಾಜೆಕ್ಟ್ನ ಭಾಗ ಆಗಿದೆ. ಇದರಿಂದ 10 ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಮತ್ತು ಮೇಲ್ಸ್ ಆ್ಯಂಡ್ ಬ್ಯಾಂಕಿಂಗ್ ಇದರಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ಗಳಿರ್ಬೋದು, ಇನ್ಶೂರೆನ್ಸ್ PLI RPLI ಮತ್ತು ಸ್ಟ್ಯಾಂಪ್ಸ್ ಆ್ಯಂಡ್ ಬಿಸ್ನೆಸ್, ಇನ್ನು ಎಲ್ಲ ರೀತಿಯ ಅಂಚೆ ಇಲಾಖೆಯ ಮೇಲ್ ಸರ್ವಿಸ್ಗಳಿಗೆ ಸಂಬಂಧಪಟ್ಟಂತಹ ವಿಭಾಗದಿಂದ 10 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 6 ಪಾರ್ಟ್ 1 ಹಾಗೆ ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 6 ಪಾರ್ಟ್ 3 ಇದರಲ್ಲಿ ಚಾಪ್ಟರ್ 1 ಮತ್ತು 2 ಮಾತ್ರ. ಹಾಗೆ ಅಪ್ಡೇಟೆಡ್ SB ಆರ್ಡರ್ಸ್ ಲಾಸ್ಟ್ 2024 ಡಿಸೆಂಬರ್ 31ರವರೆಗಿನ SB ಆರ್ಡರ್ಸ್ಗಳ ಆಧರಿಸಿ ಪ್ರಶ್ನೆಯನ್ನು ಕೇಳ್ತಾರೆ. ಇವುಗಳಿಂದ 5 ಪ್ರಶ್ನೆಯನ್ನು ಕೇಳಲಾಗುತ್ತೆ. ಇನ್ನು ಪೋಸ್ಟಲ್ ಮ್ಯಾನ್ಯುವಲ್ ವಾಲ್ಯೂಮ್ 7 ಮತ್ತು ಫಾರಿನ್ ಪೋಸ್ಟಲ್ ಮ್ಯಾನ್ಯುವಲ್
ಈ 2 ಮ್ಯಾನುವಲ್ಗಳಿಂದ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಹೀಗೆ ಒಟ್ಟು ಪೋಸ್ಟ್ ಆಫೀಸ್ ಗೈಡ್ಗಳು ಮತ್ತು ಪೋಸ್ಟಲ್ ಮ್ಯಾನುವಲ್ಗಳಿಂದ ಒಟ್ಟು 50 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಪಾರ್ಟ್ ಬಿನಲ್ಲಿ ಜನರಲ್ ಅವೇರ್ನೆಸ್ ಅಥವಾ ಜನರಲ್ ನಾಲೆಜ್ಗೆ ಸಂಬಂಧಿಸಿದ 10 ಪ್ರಶ್ನೆಗಳು. ಇದರಲ್ಲಿ ಇಂಡಿಯನ್ ಜಿಯೋಗ್ರಫಿ, ಸಿವಿಕ್ಸ್, ಜನರಲ್ ನಾಲೆಜ್, ಇಂಡಿಯನ್ ಕಲ್ಚರ್ ಆ್ಯಂಡ್ ಫ್ರೀಡಮ್ ಸ್ಟ್ರಗಲ್, ಎಥಿಕ್ಸ್ ಆ್ಯಂಡ್ ಮಾರಲ್ ಸ್ಟಡಿ ಇವಿಷ್ಟು ಭಾಗಗಳಿಂದ 10 ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಬೇಸಿಕ್ ಅರಿಥಮೆಟಿಕ್ಸ್ ಇದರಿಂದ 20 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇದರಲ್ಲಿ ಬಾಡ್ ಮಾಸ್, ಪರ್ಸಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಎವರೇಜ್, ಟೈಮ್ ಆ್ಯಂಡ್ ವರ್ಕ್, ಟೈಮ್ ಆ್ಯಂಡ್ ಡಿಸ್ಟನ್ಸ್, ಯೂನಿಟರಿ ಮೆಥಡ್ ಈ ಇಷ್ಟು ಭಾಗಗಳಿಂದ ಒಟ್ಟು 20 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ರೀಸನಿಂಗ್ ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ ತಾರ್ಕಿಕ ಸಾಮರ್ಥ್ಯ ಇದರಿಂದ ಸಹಿತ 20 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಹೀಗೆ ಒಟ್ಟು ಅರಿಥಮೆಟಿಕ್ಕಿಂದ 20, ರೀಸನಿಂಗಿಂದ 20 ಪ್ಲಸ್ ಜನರಲ್ ನಾಲೆಜಿಂದ 10 ಒಟ್ಟು 50 ಪ್ರಶ್ನೆಗಳನ್ನು ಪಾರ್ಟ್ ಬಿನಲ್ಲಿ ಕೇಳಲಾಗುತ್ತೆ. ಅದೇ ರೀತಿ 50 ಪ್ರಶ್ನೆಗಳು ಪಾರ್ಟ್ ಎದಿಂದ ಒಟ್ಟು 100 ಪ್ರಶ್ನೆಗಳ ಪತ್ರಿಕೆ ಆಗಿರುತ್ತದೆ, ಪೇಪರ್ 1. ಇನ್ನು ಈ ಪೇಪರ್ 1ನಲ್ಲಿ ಕ್ವಾಲಿಫೈಡ್ ಆದಂತಹ ಅಭ್ಯರ್ಥಿಗಳನ್ನು ಮುಂದಿನ ಹಂತಕ್ಕಾಗಿ ಕಂಪ್ಯೂಟರ್ ಅರ್ಹತಾ ಪರೀಕ್ಷೆ ಅಥವಾ ಸ್ಕಿಲ್ ಟೆಸ್ಟ್ಗೆ ಆಹ್ವಾನಿಸಲಾಗುತ್ತೆ. ಸ್ಕಿಲ್ ಟೆಸ್ಟ್ ಅಥವಾ ಟೈಪಿಂಗ್ ಟೆಸ್ಟ್ನಲ್ಲಿ ಕ್ವಾಲಿಫೈಡ್ ಆದಂತಹ ಅಭ್ಯರ್ಥಿಗಳು ಅವರು ಪೇಪರ್ 1ನಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಂತಿಮವಾಗಿ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸಿ ಕೊನೆಯಲ್ಲಿ ಫಲಿತಾಂಶವನ್ನು ನೀಡಲಾಗುತ್ತೆ. ಸೊ ಸ್ನೇಹಿತರೆ, ಇವಿಷ್ಟು ಲಿಮಿಟೆಡ್ ಡಿಪಾರ್ಟ್ಮೆಂಟಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್ ಇದಕ್ಕೆ ಸಂಬಂಧಿಸಿದ ಮಾಹಿತಿ. ಇಂದಿಗೆ ಸರಿಯಾಗಿ 1 ತಿಂಗಳ ಸಮಯಾವಕಾಶ ಇದೆ ನಿಮ್ಮ ಪರೀಕ್ಷೆಗೆ. ಸೊ ನೀವೆಲ್ಲ ತುಂಬ ಶ್ರಮಪಟ್ಟು ಚೆನ್ನಾಗಿ ಓದಿ ಪ್ರಮೋಷನನ್ನು ಪಡೆದುಕೊಳ್ಳಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.